ನೀವು ಈ ರೀತಿ ಒಮ್ಮೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಈ ಬದ್ನಿಕಾಯಿ ಎಡಗಾಯಿ ಮಾಡಿ ನೋಡಿರಿ. ಅದಕ್ಕೆ ನಾನಿಲ್ಲಿ ಬದ್ನಿಕಾಯಿನ ಸ್ವಚ್ಛಂಗೆ ತೊಳ್ಕೊಂಡು ಈ ರೀತಿ ಹೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಳಗೆ ಹುಳ ಅದು ಚೆಕ್ ಮಾಡಿಕೊಂಡು ನೋಡ್ಕೋಬೇಕು. ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹೋಳಿ ಸೈಡಲ್ಲಿ ಇಡ್ತಾಯಿದ್ದೀನಿ. ಒಂದು ಪ್ಯಾನ್ಗೆ ನಾನು ಶೇಂಗಾ, ಹವೇಜು ಮತ್ತು ಕೊಬ್ಬರಿ ಮತ್ತು ಖಾರ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಹುರ್ಕೊಂಡು ಮಿಕ್ಸರ್ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಮಸಾಲೆ, ಖಾರ, ಹುಂಚಿ ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ಈ ಬದ್ನಿಕಾಯಿ ಒಳಗೆ ತುಂಬಿ ಸೈಡಲ್ಲಿ ಇಟ್ಕೊಳ್ಳೋ ಬಗೋಣಿಗೆ ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಿ ಈ ತುಂಬ್ದಂದ ಬದ್ನಿಕಾಯಿ ಹಾಕಿ ಚೆನ್ನಾಗಿ ಉಕ್ಕರಿಸ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಟಮಾಟಿ ಮತ್ತು ಕರಿಬೇವು ಹಾಕಿ ಉಳಿದಂಥ ಮಸಾಲೆಯನ್ನು ಹಾಕಿ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು. ನಮ್ದು ಉತ್ತರ ಕರ್ನಾಟಕ ಸ್ಟೈಲ್ದಾಗ ಈ ಬದ್ನಿಕಾಯಿ ಎಡಗಾಯಿ ರೆಡಿನೇ ಆಗ್ತದೆ. ಈ ಚಪಾತಿ ರೊಟ್ಟಿಗೆ ತುಂಬ ರುಚಿಯಾಗಿರ್ತದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ.